ಕೃಷಿ ಅಧಿಕಾರಿ ಕಚೇರಿ ಮನೆ ಮೇಲೆ ಲೋಕ ದಾಳಿಯಾದಂತಹ ಪ್ರಕರಣ. ಕಚೇರಿ ಹಾಗೂ ಮನೆಯಲ್ಲಿದ್ದ ಸುಮಾರು 30 ಲಕ್ಷ ನಗದನ್ನ ಜಪ್ತಿ ಮಾಡಲಾಗಿದೆ. ಕೃಷಿ ಅಧಿಕಾರಿ ಕಚೇರಿ ಹಾಗೆ ಮನೆ ಮೇಲೆ ಲೋಕ ದಾಳಿ ಪ್ರಕರಣ. ಕಚೇರಿ ಹಾಗೆ ಮನೆಯಲ್ಲಿದ್ದ 30 ಲಕ್ಷ ನಗದನ್ನ ಜಪ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಅಧಿಕಾರಿ ಶಂಕರಯ್ಯ ಇವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಗುತ್ತಿಗೆದಾರರಿಗೆ ಬಿಲ್ ಮಂಜೂರಾತಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಪಡೆಯುವಾಗಲೇ ಸಿಕ್ಕಿಬಿದ್ದಿದ್ರು ಕೃಷಿ ಅಧಿಕಾರಿ ಶಂಕರಯ್ಯ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿಯಾಗುತ್ತೆ. ಕಚೇರಿ ಹಾಗೆ ಬೆಂಗಳೂರಿನ ನಿವಾಸದಲ್ಲಿದ್ದ ಒಟ್ಟು 30 ಲಕ್ಷ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮೇಲಾಧಿಕಾರಿಗಳ ಸೂಚನೆಯಂತೆ ಹಣ ಪಡ್ಕೊಂಡಿದ್ದೆ ಅಂತ ಹೇಳಿ ವಿಚಾರಣೆಯ ವೇಳೆ ಹೇಳಿಕೆ ಕೊಟ್ಟಿರೋದು. ವಿಚಾರಣೆಯ ವೇಳೆ ಕೃಷಿ ಅಧಿಕಾರಿ ಶಂಕರಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಲಂಚ ಪಡೆದು ಅಧಿಕಾರಿ ಶಂಕರಯ್ಯ ಜೈಲು ಪಾಲಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಕೃಷಿ ಅಧಿಕಾರಿ ಹಣ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು, ಲಂಚ ಪಡಿಬೇಕಾದ್ರೆ. ಸದ್ಯ ಇವರ ವಿರುದ್ಧ ಯಾವ ರೀತಿ ಕೇಸ್ ದಾಖಲಾಗಿದೆ? ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಮಲ್ಲಪ್ಪ? ಪೂರ್ಣಿಮಾ, ಏನಂದ್ರೆ ಮೇಕೆ ತಿಂದು ಕೋತಿ ತಿಂದು ಮೇಕೆ ಮುದ್ದುಗೊರಿಸ್ತಾ ಅನ್ನೋ ಒಂದು ಗಾದೆ ಮಾತಿದೆಯಲ್ಲ, ಅದೇ ರೀತಿ ಇವತ್ತು ಕೃಷಿ ಇಲಾಖೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಕೃಷಿ ಇಲಾಖೆಯಲ್ಲಿ ನಡೀತಿರುವಂತಹ ಕಾಮಗಾರಿಗಳು ಬಹುತೇಕ ಒಂದು ಬೋಗಸ್ ಅನ್ನೋ ಒಂದು ರೀತಿಯಲ್ಲಿ ಒಂದು ನಿನ್ನೆ ನಡೆದಂತ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಬಾಗೇಪಲ್ಲಿ ಕೃಷಿ ಅಧಿಕಾರಿಯಾಗಂತ ಶಂಕರಯ್ಯ ಅವರು ಗುತ್ತಿಗೆದಾರನಿಗೆ ಬಿಲ್ ಏನಿದೆ ಎಷ್ಟಿದೆ ಅಷ್ಟರಲ್ಲಿ ಒಂದು ಅರ್ಧ ಅಮೌಂಟ್ ನಮ್ಗೆ ಕೊಡ್ಬೇಕಂತಂದ್ರೆ 50% ಅಮೌಂಟ್ ಕೃಷಿ ಇಲಾಖೆಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಒತ್ತಡ ಏರಿದ್ರಿಂದ ಆ ಒಂದು ಡಿಮ್ಯಾಂಡ್ ಮೇರೆಗೆ ಆತ ಬೇಸತ್ತು ಗುತ್ತಿಗೆದಾರ ಲೋಕಾಯುಕ್ತ ಮೊರೆ ಹೋಗ್ತಾರೆ. ಲೋಕಾಯುಕ್ತ ಮೊರೆ ಹೋದಾಗ ಆತ 3 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾನೆ ಶಂಕರಯ್ಯ, ಮತ್ತೆ 2 ಲಕ್ಷ ಪಡಿಬೇಕಾರೆ ಲೋಕಾಯುಕ್ತ ದಾಳಿಗೊಳಗಾಗ್ತಾನೆ. ಅಲ್ಲದೆ ಚಿಕ್ಕಬಳ್ಳಾಪುರ ತಾಲೂಕು ಜಂಟಿ ನಿರ್ದೇಶಕರ ಕೃಷಿ ಕಚೇರಿಯಲ್ಲಿ ಈತ ಸಿಕ್ಕಾಕೊಂಡಾಗ ಈತನ ಜೊತೆ ಕೈಲಿ ಇನ್ನೂ ಹೆಚ್ಚುವರಿ ಒಂದು 13 ಲಕ್ಷ ಇರುತ್ತೆ. 13 ಲಕ್ಷ ಎಲ್ಲಿಂದ್ರೆ ಇದೆಲ್ಲ ಒಂದು ಇದೇ ತರ ಭ್ರಷ್ಟಾಚಾರದ ಹಣ ವಸೂಲಿ ಮಾಡಿರುವಂತದ್ದು. ಈ ಶಂಕರಯ್ಯನ ವಿಚಾರಗೊಳಪಡಿಸಿದಾಗ ಇದು ತಾನಲ್ಲ, ತನ್ನ ಮೇಲಧಿಕಾರಿಗಳ ಒಂದು ಸೂಚನೆ ಮೇರೆಗೆ ನಾನು ವಸೂಲಿ ಮಾಡಿದ್ದೀನಿ ಅನ್ನೋ ಒಂದು ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ಈ ಒಂದು ದಾಳಿ ಹಿನ್ನೆಲೆಯಲ್ಲಿ ಇವರ ಒಂದು ಬೆಂಗಳೂರಿನ ಒಂದು ಬಾಗಲೂರು ಸಮೀಪ ಇರುವಂತ ಮನೆಯಲ್ಲೂ ಸಹ ದಾಳಿ ಮಾಡಿದಾಗ ಅಲ್ಲೊಂದು 15 ಲಕ್ಷ, ಇಲ್ಲೊಂದು 15 ಲಕ್ಷ, ಒಟ್ಟಾರೆ 30 ಲಕ್ಷನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಏನಂದ್ರೆ ಇವೆಲ್ಲ ನೋಡ್ತಾ ಇದ್ರೆ ಕೃಷಿ ಇಲಾಖೆಯಲ್ಲಿ ನಡೀತಾ ಇರುವಂತ ಎಲ್ಲಾ ಕಾಮಗಾರಿಗಳು ಬೋಗಸ್ಸು ಮತ್ತೆ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ಈಗ ಈ ನಿನ್ನೆ ದಾಳಿಯಿಂದ ಗೊತ್ತಾಗತ್ತೆ. ಇದು ತನಿಖೆ ಇನ್ನಷ್ಟು ಒಂದು ಚುರುಕುಗೊಂಡ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಬಯಲೆ ಆಗುತ್ತೆ ಅಂತ ಹೇಳ್ಬೋದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.